ಕನಕಪುರ ನಗರದ ಹೃದಯ ಭಾಗದಲ್ಲಿರುವ ಆರ್ಎಸ್ ವಿದ್ಯಾಸಂಸ್ಥೆಯ ನಿರ್ಮಾತೃ ದಿವಂಗತ ಎಸ್ ಕರಿಯಪ್ಪನವರ 125ನೇ ಹುಟ್ಟುಹಬ್ಬದ ಅಂಗವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರಿಂದ ಕರಿಯಪ್ಪನವರ ಶಕ್ತಿ ಸ್ಥಳಕ್ಕೆ ಪೂಜೆ ಸಲ್ಲಿಸಿದರು. ಕನಕಪುರ ನಗರದ ಹೃದಯ ಭಾಗದಲ್ಲಿರುವ ಆರ್ಎಸ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಎಸ್ ಕರಿಯಪ್ಪನವರ 125ನೇ ಹುಟ್ಟುಹಬ್ಬವನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹುಟ್ಟುಹಬ್ಬದ ಸಮಾರಂಭದ ವೇದಿಕೆಯ ಕಾರ್ಯಕ್ರಮಕ್ಕೂ ಮುನ್ನ ಅವರ ಶಕ್ತಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದರು. ಇದೇ ವೇಳೆ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಾದ ಶಾಸಕರಾದ ಇಕ್ಬಾಲ್ ಹುಸೇನ್, ವಿಧಾನ ಪರಿಷತ್ ಸದಸ್ಯರಾದ ಎಸ್. ರವಿ, ಸುಧಾಮ್ ದಾಸ್, ಮಾಜಿ ರಾಜ್ಯಸಭಾ ಸದಸ್ಯರಾದ ಕುಪೇಂದ್ರ ರೆಡ್ಡಿ, ಸಂಸದರಾದ ಡಾ. ಸಿ.ಎನ್. ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ಡಿ.ಎಂ. ವಿಶ್ವನಾಥ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಿ. ನಾಗರಾಜು ಸೇರಿದಂತೆ ಅನೇಕ ಗಣ್ಯರು ಪೂಜೆ ಸಲ್ಲಿಸಿದರು. ಹಾಗೆಯೇ ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠ, ಉಪಾಧ್ಯಕ್ಷರಾದ ರಂಗನಾಯಕಮ್ಮ, ಕಾರ್ಯದರ್ಶಿ ಪುಟ್ಟಸ್ವಾಮಿ, ಖಜಾಂಚಿ ಎಸ್.ಸಿ. ಮಂಜುನಾಥ್, ಜಂಟಿ ಕಾರ್ಯದರ್ಶಿ ಸೂರ್ಯನಾರಾಯಣಗೌಡ, ನಿರ್ದೇಶಕರಾದ ಲಕ್ಷ್ಮಣ್, ಎಂ.ಎಲ್. ಶಿವಕುಮಾರ್, ಒಂಬಾಳೇಗೌಡ, ಕೆ.ಬಿ. ನಾಗರಾಜು, ಡಾ. ಗವಿಗೌಡ, ಕೆ.ಜಿ. ತಿಮ್ಮಪ್ಪ, ಡಾ. ಎನ್.ಎಸ್. ರಾಮೇಗೌಡ, ಮಲ್ಲೇಶಯ್ಯನವರನ್ನೊಳಗೊಂಡಂತೆ ಅನೇಕ ಗಣ್ಯರು ಪೂಜೆ ಸಲ್ಲಿಸಿ ತಮ್ಮ ಕೃತಜ್ಞತೆಯನ್ನು ದಿವಂಗತ ಎಸ್ ಕರಿಯಪ್ಪನವರಿಗೆ ಅರ್ಪಿಸಿದರು. ಹಾಗೆಯೇ ರೂರಲ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಬಾಲಕೃಷ್ಣ, ಪಿ.ಯು. ಕಾಲೇಜಿನ ಪ್ರಾಂಶುಪಾಲರಾದ ರುದ್ರೇಶ್, ಆರ್.ಎಂ.ಪಿ.ಎಚ್. ಶಾಲೆಯ ಮುಖ್ಯ ಶಿಕ್ಷಕರಾದ ಗುರುಮೂರ್ತಿ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಂ.ಎನ್. ಮುನಿರಾಜು, ಆರ್.ಜಿ.ಎಚ್. ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಜು ಸೇರಿದಂತೆ ಎಲ್ಲ ಅಂಗಸಂಸ್ಥೆಯ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, ಬೋಧಕರು, ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಅಭಿಮಾನಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಈ ದಿವಸ ರಾಮನವಮಿ ದಿವಸ 125ನೇ ಜನ್ಮ ದಿನೋತ್ಸವವನ್ನು ಕರಿಯಪ್ಪನವರು ಆಚರಿಸ್ತಾರೆ. ಹಾಗೆಯೇ ಅವ್ರು ತೀರೋದು 45 ವರ್ಷ ಆಗಿದೆ. ಅವರ ಸ್ಮರಣೆಯನ್ನು ಕೂಡ 45ನೇ ವರ್ಷ ಸ್ಮರಣೆಯನ್ನು ಕೂಡ ಮಾಡಿದ್ದೀವಿ. ನಾನು ಈ ಫಂಕ್ಷನ್ ಮುಂಚಿತವಾಗಿ ಹೇಳಿದ್ದೆ, ಇದು ಬಹುಶಃ 1.5 ತಿಂಗಳು 2 ತಿಂಗಳಿಂದ ತಯಾರಿ ನಡೀತದೆ ಫಂಕ್ಷನ್ಗೆ. ಜೊತೆಗೆ ನಮಗೆ ಕಾಂಪ್ಲೆಕ್ಸನ್ನು ಇವತ್ತೇ ಓಪನ್ ಮಾಡಿ ಅವ್ರಿಗೆ ಸಮರ್ಪಿಸಬೇಕು ಅನ್ನೋದು ಉದ್ದೇಶ ನನಗಂತೂ ಮೊದಲೇ 1 ವರ್ಷದಿಂದ ಇತ್ತು. ಅದರಂಗೆ ಇವತ್ತು ಸಮರ್ಪಣೆಯನ್ನು ಮಾಡಿದ್ದೀವಿ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಯಾಕೆ ಅಂತಂದರೆ ಒಂದು ಸಂಸ್ಥೆ ಚೆನ್ನಾಗಿ ನಡೀಬೇಕಾದ್ರೆ ಆರ್ಥಿಕವಾಗಿ ಆರೋಗ್ಯವಾಗಿರಬೇಕು, ಆರ್ಥಿಕವಾಗಿ ಆರೋಗ್ಯವಾಗಿರಬೇಕು. ಆ ದೃಷ್ಟಿಯಲ್ಲೇ ಆ ಕಾಂಪ್ಲೆಕ್ಸ್ ಮಾಡಿರೋದು ಅದಾಗಿದೆ. ಹಾಗೆಯೇ 1.5 ತಿಂಗಳು ತಯಾರಿ, ಎಲ್ಲ ಫ್ಯಾಕಲ್ಟಿಯವರು, ಬೇರೆ ಮ್ಯಾನೇಜ್ಮೆಂಟವರು, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸೇರಿ 10 ಮೀಟಿಂಗ್ಸ್ ಮಾಡಿ ಇವತ್ತು ಯಶಸ್ವಿ ಕಾರ್ಯಕ್ರಮ ಮಾಡಿದ್ವಿ. ಬಹುಶಃ ನಾನು ಹೇಳ್ತಾ ಇದ್ದೀನಿ ಈಗ ಪುನಃ, ಇದು ನಮ್ಮೆಲ್ಲರ ಪುಣ್ಯ. ಅವರು 125ನೇ ವರ್ಷಕ್ಕೆ ಭಾಗವಹಿಸಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡೋದು ನಾವು ನಮಗೆ ಸಿಕ್ಕಿದಂಥ ಪುಣ್ಯ. ನನಗಾಗ್ಬೋದು, ಅಲ್ಲಿ ಬಂದಿರೋ ಗೆಸ್ಟ್ಗಳಿಗಾರ ಆಗ್ಬೋದು, ಸ್ಟೂಡೆಂಟ್ಸ್ಗಾರ ಆಗ್ಬೋದು, ಫ್ಯಾಕಲ್ಟಿಗಾರ ಆಗ್ಬೋದು, ಬಹುಶಃ ಪುಣ್ಯವಾದ ಕೆಲಸವನ್ನು ಕರಿಯಪ್ಪನವರ ಆತ್ಮ ನಮಗೆ ಮಾಡಿಸಿದೆ ಅಂತ ನಾನು ಬಹುಶಃ ಇವತ್ತು ನಡೆದಿರುವಂಥ ಕಾರ್ಯಕ್ರಮ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿ ಇನ್ನೊಂದು ಮಟ್ಟಕ್ಕೆ ಬೆಳಕ್ಕೆ ಒಂದು ಸ್ಫೂರ್ತಿ ಆಗ್ಬೋದು ಅಂತ ಅದು ನಾನಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗಿಯಾಗಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಓಡಾಡಿದ್ದಾರೆ, ಅವ್ರಿಗೆಲ್ಲ ಸಂಸ್ಥೆಯ ಅಧ್ಯಕ್ಷನಾಗಿ ಅವರು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರಗಳು ಅಷ್ಟೇ. ನಾನು ನೋಡ್ತಾ ಇದ್ದೀನಿ, ನಾನು ಅಧ್ಯಕ್ಷ ಆದಮೇಲೆ ಇಲ್ಲಿ ಯಾವುದೋ ಸಮಾಜ ಸೇವಾ ಕಾರ್ಯಕ್ರಮಗಳಾಗ್ಬೋದು, ಅಕಾಡೆಮಿಕ್ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ಬಿಡದೆ ಈ ಸಮಾಜಕ್ಕೆ
ಪ್ರಿಂಟ್ ಮೀಡಿಯಾ ಆಗ್ಬೋದು, ತಪ್ಪರೆ ವಿಡಿಯೋ ಆಡಿಯೋ ಮೀಡಿಯಾ ಅಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟಿಂಗ್ ಮೀಡಿಯಾ, ಇದು ಸಾಕಷ್ಟು ಪ್ರಚಾರವನ್ನು ಕೊಡ್ತಾವ್ರೆ ನಮ್ಮ ಒಳ್ಳೆ ಕೆಲಸಕ್ಕೆ. ಇದು ಭಾರಿ ಇಂಪಾರ್ಟೆಂಟು. ಒಂದು ಸಂಸ್ಥೆ ಬೆಳಿಬೇಕು ಅಂದರೆ ಸಾರ್ವಜನಿಕರಿಗೆ, ಪೇರೆಂಟ್ಸ್ಗೆ, ಹಾಗೆ ಇಲ್ಲಿ ಸಂಸ್ಥೆಗೆ ಇರುವ ಆಜೀವ ಸದಸ್ಯರಾಗಬಹುದು, ಕರಿಯಪ್ಪನವ್ರನ್ನ ಇವತ್ತು ದೇವ್ರ ದೃಷ್ಟಿಯಲ್ಲಿ ನೋಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಏನು ನೀವು ಇಲ್ಲಿ ನಡೀತಾ ಇರೋ ಒಳ್ಳೆಯ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀರಾ. ಬಹುಶಃ ಅದು ಎಲ್ಲೋ ಈ ಸಂಸ್ಥೆ ಇನ್ನೂ ಒಂದು ಮಟ್ಟಕ್ಕೆ ತಗೋಕ್ಕೆ ಅದು ನಮಗೆ ಸಹಾಯ ಆಗ್ತದೆ ಅಂತ ನನ್ನ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೂಜ್ಯ ಕರಿಯಪ್ಪನವ್ರಿಗೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇತ್ತು. ಹೇಗೆ ಅಂತ ಹೇಳಿದ್ರೆ, ಪರಮ ಪೂಜ್ಯ ಕರಿಯಪ್ಪನವರು ಹಾಗೂ ನಮ್ಮ ತಂದೆ ಎಂ ಲಿಂಗೇಗೌಡರು ಮೈಸೂರಿನಲ್ಲಿ ಮಹಾರಾಜ ಕಾಲೇಜಲ್ಲಿ BA ಮಾಡಬೇಕು. ಇಡೀ ಕನಕಪುರ ತಾಲೂಕಿಗೆ 3 ಜನ BA ಮಾಡಿದಂಥವ್ರು. ಒಬ್ಬರು ಕರಿಯಪ್ಪನವರು, ಪೂಜ್ಯ ಕರಿಯಪ್ಪನವರು, ಮತ್ತು ನಮ್ಮ ತಂದೆ ಎಂ ಲಿಂಗೇಗೌಡರು. ಇನ್ನೊಬ್ಬರು ವಿಲ್ಪಸಂದ್ರದ ಗೌಡರು, ಹೆಸರು ಮರ್ತೀನಿ ನಾನು. 3 ಜನ BA ಮಾಡಿದವರು ಆ ಕಾಲದಲ್ಲಿ. ಅವತ್ತಿನ ದಿವಸ ಜನಗಳು BA ಮಾಡಿದವ್ರು ಹೇಗಿರ್ತಾರೆ ಅಂತ ನೋಡೋಕೆ ಬರ್ತಾಯಿದ್ರು ಅಂತ ಹಳ್ಳಿಗಳಿಂದ. BA ಮಾಡಿದಂಥ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂತ. ಆ ಸಂದರ್ಭದಲ್ಲಿ ಕನಕಪುರದಲ್ಲಿ, ಕನಕಪುರ ಅಂತ ಇರಲಿಲ್ಲ ಅವಾಗ, ಕಾನ್ಕನಹಳ್ಳಿ ಅಂತಿತ್ತು. ಆ ಲಾರಿ ಮೇಲೆ ಈ 3 ಜನನೂ ಮೆರವಣಿಗೆ ಮಾಡೋರಂತೆ, BA ಮಾಡಿದವರು ಅಂತೇಳಿ. ನಮ್ಮ ತಂದೆನ BA ಲಿಂಗೇಗೌಡ ಅಂತಲೇ ಅಡ್ರೆಸ್ ಕಟ್ಬಿಟ್ಟಿದ್ರು. ಎಂ ಲಿಂಗೇಗೌಡ ಅಂತಿದ್ರು ಸಹ. ಪರಮ ಪೂಜ್ಯ ಕರಿಯಪ್ಪನವರು ಅವ್ರಿಗೆ ಎಜುಕೇಷನ್ ಬಗ್ಗೆ ಅಪಾರವಾದಂಥ ಯೋಚನೆ ಇತ್ತು, ಚಿಂತನೆ ಇತ್ತು. ಅವ್ರು BA ಮಾಡಾದ್ಮೇಲೆ ಸಮಾರಂಭದಲ್ಲೆಲ್ಲ ನೋಡಿದ್ದೀವಿ, ವಾಡಿಯವರು ಹೇಗೆ ಹೇಳಿದ್ರು, ಮಾಡಿದ್ರು, ಕರಿಯಪ್ಪನವರು ಅದು ಯಾವ ರೀತಿ ಪಾಲಿಸಿದ್ರು ಅಂತೇಳಿ. ಅವ್ರು ಬಂದಿಲ್ಲಿ ಎಜುಕೇಷನ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಫಾದರು ಅವರು ಸಹ ಎಜುಕೇಷನ್ ಬರಲಿ, ಅವ್ರು ಪಾಲಿಟಿಕ್ಸ್ ಬರ್ತಾರೆ. ಅದು ಕರಿಯಪ್ಪನವ್ರಿಗಿಂತ ಮೊದಲನೇ MLA ಆದವರು ನಮ್ಮ ಫಾದರು, ಕನಕಪುರ ಕಾನ್ಸ್ಟಿಟ್ಯೂನ್ಸಿಗೆ. ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ MLA ಆಗಿರ್ತಾರೆ. ನಮ್ಮ ತಂದೆ ಕರಿಯಪ್ಪನವರು ಅವಾಗಿಂದ ಎಂಟ್ರಿ ಆಗಿರಲ್ಲ. ನಮ್ಮ ಫಾದರ್ ಆದಮೇಲೆ ಕರಿಯಪ್ಪನವರು ಕಾಂಗ್ರೆಸ್ಸಿಂದ MLA ಆಗಿರ್ತಾರೆ. ಆ ಸಂದರ್ಭದಲ್ಲಿ ಪಾರ್ಟಿ ಯಾವುದೇ ಇದ್ರೂ ಸಹ ಲಿಂಗೇಗೌಡರು, ಕರಿಯಪ್ಪನವ್ರಿಗೆ ನಮ್ಮ ತಂದೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇರ್ತಾರೆ. ಅಷ್ಟೊಂದು ಸಂಬಂಧವನ್ನು, ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಇವತ್ತು ಕಾರ್ಯಕ್ರಮ ಏನಾಯಿತು, ಎಂಥ ಅದ್ಭುತವಾದಂಥ ಕಾರ್ಯಕ್ರಮ. ಇದೊಂದು ಜನರ ಮನಸ್ಸಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ. ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಈ RS ಸಮಾರಂಭದಲ್ಲಿ, RSನಲ್ಲಿ ಯಾವಾಗಲೂ ನಡೆದಿರಲಿಲ್ಲ. ಮೊದಲೊಂದು ಸಲ ನಡೆದಿತ್ತು. ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರು ಬಂದಾಗ ಈ ಒಂದು ಪ್ರತಿಮೆ ಅನಾವರಣ ಕಾಲದಲ್ಲಿ ಕಾರ್ಯಕ್ರಮ ಆಗಿತ್ತು ಇದೇ ಥರ. ಅದು ಬಿಟ್ಟರೆ ಇವತ್ತಾಗಿದೆ. ಎಲ್ಲ ರೀತಿಯಿಂದ ಭಾಳ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ. ನಮ್ಮ ಚಿಕ್ಕಪುಟ್ಟೇಗೌಡರು ಹೇಳಿದ್ರು. ಜೊತೆಗೆ ಅಪಾರವಾದಂಥ ಮ್ಯಾನೇಜ್ಮೆಂಟು ತುಂಬ ಸಹಕಾರ ಕೊಟ್ಟು ಮಾಡಿದ್ದಾರೆ. ನಾನು ಹೇಳಬೇಕು ಅಂತಂದರೆ, ನಾನು ಶ್ರೀಕಂಠ ಬೈತಾರೆ ನನಗೆ, ನೀನು ನನ್ನ ಹೊಗಳ್ಬೇಡ ಕಣೋ ಅಂತ. ಅಪಾರವಾದಂಥ ಶ್ರಮ ಮಾಡಿದ್ದಾರೆ. ಸುಮ್ಮನೆ ಹೇಳೋದಲ್ಲ. ಅವ್ರ ಅಧ್ಯಕ್ಷ ಆದಮೇಲೆ ನಾವೆಲ್ಲ ಫುಲ್ ಫ್ರೀ ಆಗಿಬಿಟ್ಟಿದ್ದೀವಿ. ನಾವು ಮ್ಯಾನೇಜ್ಮೆಂಟ್ ಬಂದು ನಾನು 27 ವರ್ಷ ಆಯಿತು. ಇವ್ರು ಬಂದ ಮೇಲೆ, ಅಧ್ಯಕ್ಷ ಆದಮೇಲೆ ಫುಲ್ ಫ್ರೀ ಆಗಿದ್ದೀವಿ ನಾವು. ಎಲ್ಲ ತಲೆ ಮೇಲೆ ಹೊತ್ಕೊಂಡು, ಹೆಗ್ಲ ಮೇಲೆ ಹೊತ್ಕೊಂಡು, ಹಗಲು ರಾತ್ರಿ ನಿದ್ರೆ ಮಾಡ್ತಾ ಇರ್ತಕ್ಕಂಥ ಅಧ್ಯಕ್ಷರನ್ನು ನಾವು ಪಡೆದಿದ್ದೀವಿ. ಇದು ಇನ್ನೂ ಅವರ ಒಂದು ಅಧ್ಯಕ್ಷತೆ ಖಂಡಿತ ಇನ್ನೂ ಮುಂದಕ್ಕೆ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಾವೆಲ್ಲ ರೀತಿ ಅವರಿಗೆ ಸಹಕಾರ ಕೊಡ್ತೀವಿ. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎ ಸತ್ಯನಾರಾಯಣ ಅಂಥೇಳಿ, ಕನಕಪುರದಲ್ಲೇ ಹುಟ್ಟಿ ರೂರಲ್ ಎಜುಕೇಷನ್ ಸೊಸೈಟಿಯ ವಿದ್ಯಾಸಂಸ್ಥೆಗಳಲ್ಲೇ ನಾನು ವಿದ್ಯೆ ಗಳಿಸಿ ರೂರಲ್ ಕಾಲೇಜಿನಲ್ಲಿ 2 ವರ್ಷಗಳ ಕಾಲ ನಾನು ಉಪನ್ಯಾಸಕನಾಗಿ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ. ತದನಂತರ ನಾನು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 30 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದೇನೆ. ಇವತ್ತು ಸುದಿನ, ನನ್ನ ಭಾಗ್ಯದ ದಿನ ಅಂತ ನಾನಾದರೂ ಭಾವಿಸ್ತೇನೆ. ಕನಕಪುರದ ಗಾಂಧಿ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಒಂದು ಜನ್ಮದಿನೋತ್ಸವ, 125ನೇ ಜನ್ಮದಿನೋತ್ಸವದ ದಿನದಂದು ನಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ನನ್ನ ಭಾಗ್ಯ ಅಂತ ನಾನಾದರೂ ಭಾವಿಸ್ತೇನೆ. ಕನಕಪುರದಲ್ಲಿ ಇಂತಹ ಒಂದು ವಿದ್ಯಾಸಂಸ್ಥೆಗಳನ್ನು ಕರಿಯಪ್ಪನವರು ಕಟ್ಟದೇ ಇದ್ದಿದ್ದರೆ ಬಹುಶಃ ನಾವೆಲ್ಲ, ವಿಶೇಷವಾಗಿ ನಾನು ಒಬ್ಬ ನೇಕಾರರ ಸಮುದಾಯದಿಂದ ಬಂದವನಾಗಿ ನೇಯ್ಗೆ ಕೆಲಸವನ್ನು ಮಾಡಿಕೊಂಡು ಇಲ್ಲೇ
ಕುಶಲಕರ್ಮಿಯಾಗಿ ಉಳಿಬೇಕಿತ್ತು. ಅವರ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ನಾನು ಡಾಕ್ಟರೇಟ್ ಮಟ್ಟದ ತನಕ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ನಾವು ಪೂಜ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಇಡೀ ತಾಲೂಕಿನಲ್ಲಿ ಅವರಿಗೆ ಅಧಿಕಾರ ಸಿಗುತ್ತೆ ಅಂತಂದಾಗಲೂ ಕೂಡ ವಿದ್ಯಾಮಂತ್ರಿ ಆಗುವಂತಹ ಅವಕಾಶವನ್ನು ಅವರು ತ್ಯಜಿಸಿ ಈ ನಾಡಿನ ಈ ತಾಲೂಕಿನ ಜನತೆಗೆ, ಗ್ರಾಮೀಣ ಜನತೆಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಕಂಕಣ ತೊಟ್ಟು ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಬರೀ ಶಾಸಕರಾಗಿ ಅವರು ಉಳ್ಕೊಂಡ್ರು, ಮಂತ್ರಿ ಆಗಲಿಲ್ಲ. ಅವ್ರು ಹೇಳ್ತಿದ್ರಂತೆ, ನೋಡಿ ನಾವು ರಥವನ್ನು ಎಳಿತಕ್ಕಂಥ ಕುದುರೆ ಆಗಬಾರ್ದು, ಅದರ ಬದಲಾಗಿ ಚಾಟಿಯನ್ನು ಹಿಡ್ಕೊಂಡು ನಾವು ಸಾರಥಿ ಆಗಬೇಕು, ರಥದ ಸಾರಥಿ ಆಗಬೇಕು ಅಂತ ಹೇಳ್ತಿದ್ರು. ಕರಿಯಪ್ಪನವರ ವಿಚಾರದಲ್ಲಿ ಸಾಕಷ್ಟು ವಿಷಯಗಳನ್ನು ಸಂಗ್ರಹಿಸಿ ಅವರ ಬಗ್ಗೆ ಬೇರೆಯವರು ಹೇಳಿರ್ತಕ್ಕಂಥದ್ದನ್ನೆಲ್ಲ ಮಾಹಿತಿ ಸಂಗ್ರಹಿಸಿ ಜ್ಞಾನದಾನ, ಕರ್ಮಯೋಗಿ, ಸ್ಮರಣ ಸಂಚಿಕೆಗಳಲ್ಲಿ ಪ್ರಕಟಿಸಿದಂತಹ ಒಂದು ತೃಪ್ತಿ ನನಗಿದೆ. ಕನ್ನಡಪ್ರಭ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಗಾರನಾಗಿ ಇದ್ದಂಥ ಸಂದರ್ಭದಲ್ಲಿ ಪೂಜ್ಯರ ಬಗ್ಗೆ ಲೇಖನಗಳನ್ನು ಪ್ರಕಟಣೆ ಮಾಡಿರುವಂತಹ ಒಂದು ತೃಪ್ತಿ ನನಗೆ ಸಿಕ್ಕಿದೆ. ಬಹಳ ಸಂತೋಷ. ಇವತ್ತೆಲ್ಲರೂ ಕೂಡ ನಾವು ಸಂಭ್ರಮದಿಂದ ಅವರ 125ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು. ನಾನು ಕರಿಯಪ್ಪನವರಿಗೆ ಮೊಮ್ಮಗನ ಥರ ಇದ್ದೆ. ಚಿಕ್ಕ ವಯಸ್ಸಿಂದನೂ ಅವ್ರ ಹತ್ರನೇ ಬೆಳೆದೆ. ನನಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಅವರೇ ಆಗಿದ್ದರು. SLC ನನಗೆ ಭಾಳ ಲೇಟಾಗಿ ಸ್ಕೂಲ್ ಸೇರಿದ್ರಿಂದ 18ನೇ ವರ್ಷಕ್ಕೆ SLC ಆಯಿತು. ಕರಿಯಪ್ಪನವ್ರದ್ದು ಬಂದು ಕೇಳಿದೆ ಏನು ಮಾಡಲಿ ಅಂತ. ಅವರು ಏನು ಮಾಡ್ತೀಯ, ಒಂದು ಗುಮಾಸ್ತಿ ಕೆಲಸಕ್ಕೆ ಅರ್ಜಿ ಕೊಡು, ಕಾಲೇಜ್ 56ರಲ್ಲಿ ಓಪನ್ ಆಗಿದೆ, ನಾನು ಏನು ವ್ಯವಸ್ಥೆ ಮಾಡ್ತೀನಿ ಇದ್ದರು. ಆವಾಗ ಅರ್ಜಿ ಕೊಟ್ಟೆ, ಅಲ್ಲಿ ಕೆಲಸ ಇರಲಿಲ್ಲ. ಆವಾಗ ಅವರು ನಿನಗೆ ಯಾವ ಕೆಲಸ ಕೊಟ್ಟರು ಮಾಡ್ತೀಯಾ ಅಂದರು. ಮಾಡ್ತೀನಿ ಸರ್ ಅಂತ ಹೇಳಿದೆ. ಫಿಸಿಕ್ಸ್ ಲ್ಯಾಬಲ್ಲಿ ಕೆಲಸ ಕೊಡ್ತೀನಿ ಮಾಡು ಅಂದರು. ಮಾಡ್ತೀನಿ ಸರ್ ಅಂದೆ. ಅಲ್ಲಿ ಫಿಸಿಕ್ಸ್ ಲ್ಯಾಬ್ಗೆ ನನಗೆ ಅಪಾಯಿಂಟ್ರು. ಆವಾಗ AV ಶ್ರೀಕಂಠಯ್ಯನವರು ಅಂತ ಒಬ್ಬರು, ವೆಂಕಟಾಚಲಂ ಅಂತ ಒಬ್ಬರು ಡೆಮಾನ್ಸ್ಟ್ರೇಟ್ರು, ಒಬ್ಬರು ಪ್ರೊಫೆಸರ್ ಇಬ್ಬರೇ ಇದ್ದಿದ್ದು. ಅಲ್ಲಿಗೂ ನಾನು ಕೆಲಸ ಮಾಡ್ತಾಯಿದ್ದೆ. ಒಂದು ವಾರ ಆಯಿತು, ಅಲ್ಲಿ ನೀರು ಇರಲಿಲ್ಲ, ಆಮೇಲೆ ಆಪ್ರೇಟರ್ಸ್ ತೊಳೆದಿರಲಿಲ್ಲ. ಶ್ರೀಕಂಠಯ್ಯನವರು ಏನಪ್ಪ ಮರಿ ಇದು ಕಸ ಇದೆ ಇದ್ದರು. ಸರ್ ಜಮಾನ ಗುಡಿಸ್ಬೇಕು ಸರ್, ಅವೆಲ್ಲ ನಾನಲ್ಲ ಅಲ್ಲದೆ. ಅಲ್ಲ, ನಮ್ಮ ಲ್ಯಾಬ್ ನಾವೇ ಮಾಡ್ಕೋಬೇಕು ಅಂತ ಅಂದರು. ಆವಾಗ ನಾನೇನು ಮಾಡಿದೆ, ನಂಗೆ 60 ರೂಪಾಯಿ ಕರಿಯಪ್ಪನವ್ರು ಸಂಬಳ ಕೊಡ್ತಾಯಿದ್ರು, ಹಾಸ್ಟೆಲಲ್ಲಿ ಫ್ರೀಯಾಗಿ ಊಟ ಕೊಡ್ತಿದ್ರು. ನಾನೇನು ಮಾಡಿದೆ, ಹುಡುಗನ ಅಪಾಯಿಂಟ್ ಮಾಡ್ಕೊಂಬಿಟ್ಟೆ. 10 ರೂಪಾಯಿ ಕೊಟ್ಬಿಟ್ಟು ಹುಡುಗ ಅಪಾಯಿಂಟ್ ಮಾಡ್ಕೊಂಬಿಟ್ಟೆ. ಯಾಕೆ ಅಂತಂದರೆ ನಾನು ಅವಾಗ ಮೇಷ್ಟ್ರಾಗಿದ್ದೆ ಪ್ರೈವೇಟಲ್ಲಿ. ಎಲ್ಲ ಬಂದು ಏನೇನು ಮಾಸ್ಟರ್ ಕಸ ಗುಡಿಸ್ತಾರಲ್ಲ ಅಂದ್ಕೋತಾರೆ ಅಂದ್ಬಿಟ್ಟು ಮಾಡಿದೆ. ಈಗ ಮುತ್ತಯ್ಯ ಅಂತ ಒಬ್ಬರು ಅಟ್ಟಣಿದ್ರು, ಕರಿಯಪ್ಪನವ್ರಿಗೆ ಆಗ್ತವ್ರೆ, ಚಿಕ್ಕ ಮರಿಗಳು ಯಾರನ್ನ ತೊಗೊಂಡು ಕೆಲಸ ತೊಗೊಂಡು ಅಂತ. ಈಗ ಇದ್ರೆ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬಿಡೋರು. ನನಗೇನು ಮಾಡೋರು ಕರಿಯಪ್ಪನವರು, ಅವ್ನ ಕರೆಯಲ್ಲೇ ಇದ್ದರು. ಏನಯ್ಯ ಚೋಟಾಳಗೊಬ್ಬ ಮೋಟಾಳಬೇಕು ಅಂದರು. ಸಾರ್ ನಾನು ಹೊರಗಡೆ ಬೇಸ್ಟ್ರು ಸಾರ್, ಅದಕ್ಕೆ ತಕ್ಕೊಂಬಿಟ್ಟೆ. ಬೇಡ, ನಿನಗೆ ಅಪಾಯ ಆಗ್ತದೆ. ಆ ಲ್ಯಾಬಲ್ಲಿ ಪ್ರಿಸಮ್ ಇರ್ತದೆ, ಸ್ಲೈಡ್ ಕ್ಯಾಲಿಪರ್ಸ್ ಇರ್ತದೆ, ಮರ್ಕ್ಯೂರಿ ಇರ್ತದೆ. ಆ ಮರ್ಕ್ಯೂರಿ ಬೆಳಗ್ದಂದು ನೆಕ್ಬಿಟ್ಟು ಸತ್ತೋದ್ರೆ ಏನು ಮಾಡಿಯೇ? ಇಲ್ಲ ಸರ್, ಉತ್ತರ ಮಾಡು. ಮುತ್ತಯ್ಯ ಬೈಲಿ 10 ರೂಪಾಯಿ ನಿಲ್ಲಿಸ್ಕೊ ಹಾಕಿ ಆ ಕೆಲಸ ನೀನೇ ಮಾಡಿಕೊಟ್ಕೊಡು ಅಂತ ಅವ್ರಿಗೆ ಬಯಸಿದ್ರು. ನನಗೆ ಏನಪ್ಪ ಭಗವಂತ, ಈ ದೇವರಾಗಿ ನನಗೆ ಬಂದಿರಿ ಇವರು. ಬೇರೆಯವರಾಗಿದ್ದು ನಾನು ಡಿಸ್ಮಿಸ್ ಮನೆಗೆ ಕಳಿಸ್ತು ಅಂತ ಅಂದ್ಬಿಟ್ಟಿದ್ವಿ. ಅವ್ರ ಬಗ್ಗೆ ನಾನು ಬಿಂಬ ಅಂತ ಒಂದು ಪುಸ್ತಕ ಬರೆದೆ. ಬಿಂಬ, ಅದಕ್ಕೆ ಕಾರಣಕರ್ತರು ನಮ್ಮ ML ಶಿವಕುಮಾರ್ ಇವರೇ, ಲಕ್ಷ್ಮಣ್ ಸರ್ ಇವರು, ಅವರೇ ಇದೆಲ್ಲ ಬರೀತೀಯ, ಇದೆಲ್ಲ ಹಾಡ್ತೀಯ, ಏನು ಮಾಡ್ತೀವಿ, ಬಿಸಾಕ್ತೀಯ ಅಂದರು. ಇಲ್ಲ ಸರ್ ಅಂದೆ. ಪುಸ್ತಕ ಮಾಡಿಸ್ಬಿಡು ಅಂದರು. ಬಿಂಬ ಪುಸ್ತಕ ಮಾಡಿಸ್ದೆ. ಬಿಂಬನ ML ಲಕ್ಷ್ಮಣ್ ಸರ್ ಅವರು 1 ಲಕ್ಷ ಖರ್ಚು ಮಾಡಿ ಆ ಪುಸ್ತಕ ಪ್ರಿಂಟ್ ಮಾಡಿಸಿದ್ರು. ಅದಕ್ಕೆ ನಾನು ಈಗ ಮಕ್ಕಳೆಲ್ಲ ಹಾಡ್ತಾರೆ, ಎಲ್ಲ ಸ್ಕೂಲ್ ಎಲ್ಲ ಕಡೆ ಪ್ರಾರ್ಥನೆ ಮಾಡ್ತಾರಲ್ಲ, ಆ ಹಾಡನ್ನು ಬರೆದಿದ್ದೆ ನಾನು. ನೆನೆಯುವನಾವೆಂದು ಮರಿಸುವ ಎಂದೆಂದು ನಮ್ಮನ್ನಗಲಿದ ಪರಮ ಪೂಜ್ಯ ಶ್ರೀ ಕರಿಯಪ್ಪನವರ ನೆನೆಯುವ ನಾವೆಂದು ಸ್ಮರಿಸುವ ಎಂದೆಂದು ಭೋಗ ಭಾಗ್ಯವ ಎಂದು ಬಯಸದೆ ಸ್ವಾರ್ಥ ಹಿತವನು ಎಂದು ನೆನೆಯದೆ ಸರಳ ಜೀವನದ ಬದುಕನ್ನು ಸವೆಸುತ್ತ ನಡೆದರು ಗಾಂಧಿಯ ದಾರಿಯಲ್ಲಿ
ನೆನೆಯುವ ನಾವಿಂದು ಸ್ಮರಿಸುವ ಎಂದೆಂದು. 8 ದಶಕವ ತುಂಬು ಬಾಳಲಿ ಕರ್ಮಯೋಗಿಯೇ ಆಗಿ ಉಳಿದರು. ಪೂಜ್ಯರ ಬಾಳಿಂದ ಸ್ಫೂರ್ತಿ ಪಡೆಯುತ್ತ ಅವರ ಆತ್ಮಕ್ಕೆ ಶಾಂತಿ ಕೋರುವ, ಅವರ ಆತ್ಮಕ್ಕೆ ಶಾಂತಿ ಕೋರುವ. ನೆನೆಯುವ ನಾವಿಂದು ಸ್ಮರಿಸುವ ಎಂದೆಂದು. ನಮ್ಮನ್ನಗಲಿದ ಪರಮ ಪೂಜ್ಯ ಶ್ರೀ ಕರಿಯಪ್ಪನವರನ್ನು ನೆನೆಯುವ ನಾವಿಂದು ಸ್ಮರಿಸುವ ಎಂದೆಂದು. ಇದನ್ನು ಕರಿಯಪ್ಪ 80ನೇ ಇಸ್ವಿಯಲ್ಲಿ ತೀರ್ಕೊಂಡ್ರು. 80ರಲ್ಲಿ ಬರದೆ ಅದನ್ನು ಈಗ ಇಡೀ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇದನ್ನು ಪ್ರಾರ್ಥನೆಯಾಗಿ ಹಾಡ್ತಾ ಇದ್ದಾರೆ. ಅದನ್ನು ಒಂದು ಸಂತೋಷ ಆಗುತ್ತೆ. ಏನೋ ಬರ್ತಿದ್ದಕ್ಕೂ ಸಾರ್ಥಕ ಗುರುಗಳು ಸ್ಮರಣೆ ಮಾಡ್ತಾರಲ್ಲಪ್ಪ ಅಂತ. ಈ ಒಂದು ಇದ್ರ ಸಂದರ್ಭದಲ್ಲಿ ಪೂಜ್ಯ ಕರಿಯಪ್ಪನವ್ರ ಬಗ್ಗೆ ಅವರ ಶಿಷ್ಯನಾಗಿ ಮೊಮ್ಮಗನಾಗಿ ಇವತ್ತು ನುಡಿಯನ್ನು ನೋಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕನಕಪುರದಲ್ಲಿ 67ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಕಾರ್ಯದರ್ಶಿಯಾಗಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಕಾರ್ಯಕ್ರಮದ ಬಗ್ಗೆ ಹೇಳೋದೇ ಆದರೆ ಕರಿಯಪ್ಪನ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು. ನಾನು ನೋಡಿ ತುಂಬ ಖುಷಿಯಾಯಿತು. ಅಧ್ಯಕ್ಷರಿಗೂ ಕೂಡ ಅಭಿನಂದನೆ ಸಲ್ಲಿಸ್ಬಂದೆ. ಯಾಕೆಂತಂದರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿಬಂತು. ಇವತ್ತೇನು ನಾವು ಅಖಿಲ ಭಾರತ ಮಟ್ಟದ ಒಂದು ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಮಾಡ್ತೀವಿ, ಆ ಒಂದು ಸಮ್ಮೇಳನಕ್ಕೆ ಸಮನಾಗಿ ಇವತ್ತಿನ ಕಾರ್ಯಕ್ರಮ ಅಷ್ಟೊಂದು ಶಿಸ್ತುಬದ್ಧವಾಗಿ ನಡೀತು. ಎಲ್ಲ ಈ ಒಂದು ಕರಿಯಪ್ಪನವರ ರೂರಲ್ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದೆ ಅಲ್ಲ, ಹಳೆಯ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು. ನಾನು ಕೂಡ ಇಲ್ಲಿ ಸುಮಾರು ಒಂದು ಸಾರಿ 5 ವರ್ಷ ಮತ್ತು ಮತ್ತೊಂದು ಸಾರಿ 7 ವರ್ಷ 12 ವರ್ಷ ಇಲ್ಲಿ ಏನು ಕೃಷಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಪರಿಚಯ ಆದಂಥ ಅಪರೂಪಕ್ಕೆ ನಮ್ಮ ಮಿತ್ರರು ಸಿಕ್ಕಿದ್ರು. ಇವತ್ತು ML ಶಿವಕುಮಾರ್ ಅವರು ಇರ್ಬೋದು, ಡಾಕ್ಟರ್ ಮಲ್ಲೇಶ್ ಅವರು ಇರ್ಬೋದು, ಮಾಸ್ಟರ್ ಕೃಷ್ಣಪ್ಪ ಅವರು ಇರ್ಬೋದು, ಆರ್ ನಾರಾಯಣ ಅವರು ಇರ್ಬೋದು. ಜೊತೆಗೆ ನಮ್ಮ ಈ ಒಂದು ಸಂಸ್ಥೆಯ ಏನು ಹಾಲಿ ಅಧ್ಯಕ್ಷರಿದ್ದಾರೆ ಶ್ರೀಕಂಠವರು ಕೂಡ ನನಗೆ ಅಗ್ರಿಕಲ್ಚರ್ ಕಾಲೇಜಿನಲ್ಲಿ 1 ವರ್ಷ ಜೂನಿಯರು ಕೂಡ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನೋಡಿ ತುಂಬ ಒಂದು ಹೃದಯ ತುಂಬಿ ಬಂತು. ಅವರಿಗೆ ಹೇಳು ಕೂಡ ಅಭಿನಂದನೆ ಸಲ್ಲಿಸಿ ಬಂದಿದ್ದೀನಿ. ಮತ್ತು ಒಂದು ನೆನಪನ್ನು ಮಾಡ್ಕೊಳ್ತಾ ಹೋಗ್ತಾರಲ್ಲ, ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ಓದಂಥ ನಾನು ಇಲ್ಲಿ ಏನು ಓದಿದ್ರೋ ಅವ್ರಿಗಿಂತ ಹೆಚ್ಚು ನಾನು ಪೂಜ್ಯ ಕರಿಯಪ್ಪನವರಿಗೆ ನಾನು ಗೌರವ ಕೊಡ್ತೀನಿ. ಯಾಕೆಂದ್ರೆ ನಾನು ಹೇಳ್ತಾ ಇರ್ತೀನಿ, ಈ ತಮಿಳುನಾಡಿನಲ್ಲಿ ಬಟ್ಟೆ ಬಿಟ್ಕೊಂಡು ಇದು ಮಾಡೋರಿಗೆಲ್ಲ ದೇವಸ್ಥಾನಗಳನ್ನು ಮಾಡ್ತಾರೆ. ಇಂಥ ಪೂಜ್ಯರಿಗೆ, ಇಂಥ ಕನಕಪುರದ ಗಾಂಧಿಗೆ ಅಂಥ ಒಂದು ದೇವಸ್ಥಾನ ಮಾಡಿದ್ರೂ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಇಲ್ಲಿ ಓದಂಥ ಸ್ನೇಹಿತರುಗಳಿಗೆ ನಾನು ಅಂದ್ಕೊಳ್ತೀನಿ, ಇಲ್ಲಿ ಓದಂಥ ಸ್ನೇಹಿತರುಗಳನ್ನು ನೋಡಿದಾಗ ನಾನು ಇಲ್ಲಿದ್ದರೆ ಇನ್ನೂ ಎಷ್ಟು ಚೆನ್ನಾಗಿ ಓದ್ತಿದ್ನೋ ಅಂತ. ಅಷ್ಟೊಂದು ಶಿಸ್ತುಬದ್ಧ ಒಂದು ಶಿಕ್ಷಣವನ್ನು ಈ ಒಂದು ಸಂಸ್ಥೆ ಲಕ್ಷಾಂತರ ನನ್ನಂಥ ಮನುಷ್ಯರಿಗೆ ಕೊಡ್ತಿದೆ. ಇಷ್ಟು ನಾನು ಹೇಳ್ತೀನಿ.